ಬೊಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಮಟನ್ ಸಾರು ಮತ್ತು ಮಟನ್ ಪೆಪ್ಪರ್ ಫ್ರೈ. ಅದನ್ನು ಏಕ್ ಮಾರ್ ದೋ ತುಕಡ ಥರ ಸಾರಲ್ಲೇ, ಆಮೇಲೆ ಸಾರಿಂದಾನೆ ಪೆಪ್ಪರ್ ಡ್ರೈ. ಅದನ್ನು ತುರಿಯೋದು ರುಬ್ಬೋ ಕೆಲಸ ಬೇಡ ಗುರು ಅನ್ನೋರ್ಗಂತೂ ಮಾಡಿರೋ ರೆಸಿಪಿ ಇದು. ನಮ್ಮ ಬ್ಯಾಚುಲರ್ ಹುಡುಗರು, ನಮ್ಮ ಸ್ಪಿನ್ಸ್ಟರ್ ಹುಡುಗಿರು ಅವ್ರಿಗಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ಏನೇ ನನ್ನ ಮಗ ಹಿಂಗೆ ಚಿಕ್ತವನಲ್ಲ, ಕಟ್ಟಾಗ್ತಾ ಇಲ್ಲ ಅಂದ್ಕೊಂಡ್ರೆ ಮೂಳೆ ಸಿಕ್ಬಿಡ್ತು ಮಧ್ಯದಲ್ಲಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸಿಂಪಲಾಗೆ ಅಷ್ಟೇ ಟೇಸ್ಟಿಯಾಗೆ ಈ ಮಟನ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರಲ್ಲಿ 2-3 ಟೀ ಸ್ಪೂನಷ್ಟು ಎಣ್ಣೆ ತೊಗೊಳ್ಳೋಣ. ಅದಕ್ಕೆ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ 2 ದೊಡ್ಡ ಸೈಜ್ ಈರುಳ್ಳಿ ಹಾಕೊತಾ ಇದ್ದೀನಿ. ಇದನ್ನ ಇವಾಗ 3-4 ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3-4 ನಿಮಿಷ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಅಷ್ಟೇ 3-5 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. 5 ನಿಮಿಷ ಆದಮೇಲೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಳದಲ್ಲಿ ಸೆಟ್ಲ್ ಆಗಿರುತ್ತೆ ಚೆನ್ನಾಗೆ. ಆವಾಗ ಇದಕ್ಕೆ 1 ಟೊಮೆಟೊನ ಹಾಕ್ಕೊಳ್ಳೋಣ, ಸಣ್ಣದಾಗಿ ಹೆಚ್ಚಿಟ್ಕೊಂಡು. ಟೊಮೆಟೊ ಹಾಕಿದ್ಮೇಲೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ. ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ 1 kg ಮಟನ್ನ ಹಾಕ್ಕೊಳ್ಳೋಣ. ಮಟನ್ ಆದಷ್ಟು ಎಳೆಯದಾಗಿ ತೊಗೊಳ್ಳಿ. ಇದಕ್ಕಿವಾಗ 1/2 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಈ ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 8-10 ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರೋ ನೀರಂಶ ಎಲ್ಲ ಆಚೆ ಬರಲಿ. 8-10 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಖಾರಕ್ಕೆ ಅನುಕೂಲವಾಗಿ 1-1.5 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. 2 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳೋಣ. 1/2 ಟೀ ಸ್ಪೂನ್ ಜೀರಿಗೆ ಪುಡಿ. ಹಾಗೆ ಇದಕ್ಕೆ 2 ಟೀ ಸ್ಪೂನಷ್ಟು ಮಟನ್ ಮಸಾಲ ಹಾಕೊಳ್ಳೋಣ. ಎಲ್ಲರೂ ತುಂಬ ಜನ ಕೇಳ್ತಾರೆ ಯಾವ ಮಸಾಲ ಹಾಕ್ತೀರಾ ಅಂತ. ಸೊ ಆಚಿ ಮಟನ್ ಮಸಾಲ ಹಾಕೋದು ನಾನು. ಹಾಗೆ ಸ್ವಲ್ಪ ಕಸೂರಿ ಮೇಥಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇ ಥರ 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಇದಕ್ಕೆ ಇವಾಗ 1-1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಹಾಕಿ 2-3-4-5 ಎಳೆದಿದ್ರೆ ಕಮ್ಮಿ, ಬಲ್ತಿರೋದಾದರೆ ಜಾಸ್ತಿ ವಿಸಿಲ್ಗಳನ್ನ ಹಾಕೊಂಬಿಡೋಣ. ಇವಾಗ ಓಪನ್ ಮಾಡಿದ್ರೆ ಕಾಯಿ ತುರಿ ಕೊಬ್ಬರಿ ಏನೂ ಇಲ್ಲದೆ ಇಷ್ಟು ಸೂಪರಾಗಿ ಒಂದು ಸಾಂಬಾರು ಬರುತ್ತಾ ಅಂತ ನಿಮಗೆ ಒಂದು ಡೌಟ್ ಆಗಬೇಕು. ಇವಾಗ ಸ್ವಲ್ಪ ಲೈಟಾಗಿ ತೆಳ್ಳಗಿರ್ಬೋದು, ಬಟ್ ಒಂದು 10 ನಿಮಿಷ ಬಿಟ್ಟರೆ ಇದನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಬನ್ನಿ, ಮಟನ್ ಚಾಪ್ಟರ್ 1 ಅಂತೂ ಕಂಪ್ಲೀಟ್ ಆಯಿತು. ಚಾಪ್ಟರ್ 2 ಹೋಗ್ಬಿಡೋಣ ಬನ್ನಿ. ಒಂದು ಕಡಾಯಲ್ಲಿ 2-3 ಟೀ ಸ್ಪೂನಷ್ಟು ಎಣ್ಣೆ ತೊಗೊಳ್ಳೋಣ. ಅದಕ್ಕೆ 1 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇವೆರಡನ್ನು ಚೆನ್ನಾಗೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಗೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಗ್ರೇವಿಲೂ ಉಪ್ಪಿರುತ್ತೆ. ಇದಕ್ಕೆ 1 ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಸ್ವಲ್ಪ ಈರುಳ್ಳಿಗೆ ಟೇಸ್ಟ್ ಬರಲಿ ಅಂತ. 2-3 ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸಾರಿಂದ ಸ್ವಲ್ಪ ಮಟನ್ ಪೀಸಸ್ನ ಇದರಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಇದರಲ್ಲಿ ನಾನು 1 kg 1/2 kg ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ವಿತೌಟ್ ಗ್ರೇವಿ ಅಥವಾ ಸ್ವಲ್ಪ ಗ್ರೇವಿ ಬಂದ್ರೂ ಏನು ತೊಂದರೆ ಇಲ್ಲ. ಇವಾಗ ಇದನ್ನು ಕರೆಕ್ಟಾಗಿ 3-4 ನಿಮಿಷ ಆ ಗ್ರೇವಿ ಎಲ್ಲ ಎವಾಪರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಉತ್ತಮ, ಇಲ್ಲಾಂದ್ರೂ ನಾರ್ಮಲ್ ಕಡೆಯಲ್ಲೂ ಆಗುತ್ತೆ. ತಳ ತಾಕದೇ ಇರೋ ಥರ ನೋಡ್ಕೊಳ್ಳಿ. 2-3 ನಿಮಿಷ ಆದಮೇಲೆ ಇದು ಆಯಿಲ್ ಸಪ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ಇದಕ್ಕೆ 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡಾದ್ಮೇಲೆ 1-1.5 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಬಿಡೋಣ. ಎಲ್ಲ ನೀರಿನ ಅಂಶ ಹೋಗ್ಬಿಡುತ್ತೆ. ಸೂಪರಾಗಿರೋ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಆ ಥರ ಒಂದು ಗ್ರೇವಿ, ಈ ಥರ ಒಂದು ಪಟಾಕಿ ಬಾಯೆಲ್ಲ ಪೆಪ್ಪರ್ ಪಟಾಕಿ ಹೊಡೆಯುತ್ತೆ ನೋಡಿ. ಓಹೋ ಮೀಡಿಯಮ್ ಸ್ಪೈಸಿ ಆಗಿರೋ ಗ್ರೇವಿ, ಆ ರೈಸು ಕಲಿಸ್ಕೊಂಡು ಆ ಸಾಫ್ಟಾಗಿರೋ ಮಟನ್ನು ಜೊತೆಯಲ್ಲಿ ಖಾರವಾಗಿರೋ ಒಂದು ಮಟನ್ ಪೆಪ್ಪರ್ ಡ್ರೈ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ಇನ್ ಅನದರ್ ಗ್ರೇಟ್ ವಿಡಿಯೋ. ಬಾಯ್.